ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಎಲ್ಲಾ ವಿಷಯನೂ ಬಾಯ್ಬಿಟ್ಬಿಡ್ತೀನಿ ಅಂತ ಭಯನಾ? ಭಯ ಪಡ್ಬೇಡಿ ಅತ್ತೆ, ನಾನೇನು ಹೇಳೋದಿಲ್ಲ. ಹುಡ್ಗರ್ನ ಕಳ್ಸಿ ನಮ್ಮ ಅಣ್ಣನ್ಗೆ ಚಾಕು ಹಾಕೋದಕ್ಕೆ ನೀವೇ ಹೇಳಿರ್ಬಹುದು ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನಾನು ನಿಮ್ಗೆ ಸ್ವಲ್ಪ ಟಾಂಟ್ ಕೊಡೋ ತರನೇ ಮಾತಾಡ್ತಾ ಇದ್ದೆ. ಆದ್ರೆ ನಿಮ್ ರಿಯಾಕ್ಷನ್ ಕೂಡ ಯಾಕೋ ಸರಿ ಇರ್ಲಿಲ್ಲ. ಒಂದ್ ವೇಳೆ ನಮ್ಮ ಅಣ್ಣನ ಈ ಪರಿಸ್ಥಿತಿಗೆ ನೀವೇ ಕಾರಣ ಅನ್ನೋದು ಕನ್ಫರ್ಮ್ ಆಯ್ತು ಅಂತ ಇಟ್ಕೊಳ್ಳಿ. ಆಗ ಅದೇ ರೀತಿ ನಿಮ್ಗೂ ಚಾಕು ತಗೊಂಡ್ ನಾನ್ ಚುಚ್ಚೋದಂತೂ ಗ್ಯಾರಂಟಿ. ಯಾಕೆ ಹೇಳಿ? ನನಗೆ ನಿಮಗಿಂತ ನಮ್ಮ ಅಣ್ಣನೇ ಮುಖ್ಯ. ಅತ್ತೆ, ನಿಮಗೆ ಕೊನೆ ಸಲ ಹೇಳ್ತಾ ಇದ್ದೀನಿ, ಈ ದ್ವೇಷಕಾರದನ್ನೆಲ್ಲ ಬಿಟ್ಬಿಡಿ. ನೀವು ನಿಮ್ ಮಗ ನನ್ ಜೊತೆ ಮಾತಾಡ್ಬಾರ್ದು, ನನ್ನ ನೋಡ್ಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ. ಆದ್ರೆ ನಾನಲ್ಲ, ನಿಮ್ ಮಗನೇ ಒಂದಿನಾನು ನನ್ ಜೊತೆ ಮಾತಾಡದೆ ಇರ್ತಾನೆ ಇರ್ಲಿಲ್ಲ. ನಿಮ್ ಮಗ ನನ್ ಕುತ್ತಿಗೆಗೆ ತಾಳಿ ಕಟ್ಬಾರ್ದು ಅಂತ ಅನ್ಕೊಂಡ್ರಿ. ಆದ್ರೆ ಇಲ್ ನೋಡಿ, ನಾನ್ ನಿಮ್ ಮನೆಗೆ ಸೊಸೆಯಾಗಿ ಬರ್ಬಾರ್ದು ಅಂತಾನೂ ಆಸೆ ಪಟ್ಟಿದ್ರಿ. ಆದ್ರೆ ನಾನ್ ನಿಮ್ ಮನೆಗೆ ಸೊಸೆಯಾಗಿ ಬಂದೂ ಆಯ್ತು, ಇವಾಗ ನಿಮ್ ಮುಂದೆ ನಿಂತ್ಕೊಂಡ್ ಮಾತಾಡ್ತಾ ಇದ್ರಿ. ಈ ತರ ಸೋಲ್ಗಳು ನಿಮಗ್ ಬೇಕಿತ್ತ? ಬಿಟ್ಬಿಡಿ ಅತ್ತೆ, ನಾವು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ. ನಮ್ಮನ್ನ ಪದೇ ಪದೇ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡಿ. ನೀವೇನಾದ್ರೂ ಬದ್ಲಾದ್ರೆ ನಾನ್ ಚಿರು ಹತ್ರ ಏನೂ ಹೇಳಲ್ಲ. ಇಲ್ಲ, ನಾನ್ ಹೀಗೆ ಇರ್ತೀನಿ ಅಂದ್ರೆ ನಾನಂತೂ ಸುಮ್ನೆ ಇರಲ್ಲ. ಆದ್ರೆ ಒಂದಂತೂ ನಿಜ, ನಮ್ಮ ಅಣ್ಣನ್ ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ಅಂತ ಗೊತ್ತಾದ್ರೆ ನಾನ್ ಚಿರು